ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಕುಶ್ ಪ್ರಸಾದ್ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಲಕ್ಷ್ಮೀ ದೇವಿಯ ಕೈ ಹತ್ತಿರ ಇರೋ ಬಿಂದಿಗೆಯಿಂದ ಕಾಸು ಬೀಳ್ತಾ ಇರುತ್ತೆ. ಆ ರೀತಿಯಾಗಿ ಬಂಗಾರದ ಬಿಂದಿಗೆ ಥರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಂಗಾರದ ಬಿಂದಿಗೆ ಇಲ್ಲಾಂದರೆ ಸಿಲ್ವರ್ ಬಿಂದಿಗೆ ಥರ ಇದನ್ನು ಜಸ್ಟ್ 10 ರೂಪೀಸಲ್ಲಿ 10 ಮಿನಿಟ್ಸಲ್ಲಿ ಮಾಡ್ಬೋದು. ಈವನ್ ಮಕ್ಕಳ ಕೈಯಲ್ಲೂ ಮಾಡಿಸ್ಬೋದು. ಒಂದು ಆ್ಯಕ್ಟಿವಿಟಿ ಥರ ಇರುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಒಂದು ತಾಮ್ರದ ಚೊಂಬು ತೊಗೊಂಡಿದ್ದೀನಿ. ಸ್ಟೀಲಲ್ಲಾದರೂ ಮಾಡ್ಬೋದು, ಇಲ್ಲ ಅಂತಂದರೆ ಗಾಜಿನಲ್ಲೂ ಮಾಡ್ಬೋದು. ಈ ರೀತಿಯಾದಂತಹ ಟೇಪ್ಸು ಎಲ್ಲ ಸ್ಟೇಷ್ನರಿ ಶಾಪ್ಸಲ್ಲೂ ಸಿಗುತ್ತೆ. ಇದು ಕಲರ್ಸಲ್ಲಿ ಬರುತ್ತೆ. ನಾನಿಲ್ಲಿ ಜಸ್ಟ್ 2 ಕಲರ್ಸ್ನ ತೊಗೊಂಡಿದ್ದೀನಿ. ಒಂದು ಸಿಲ್ವರ್ ಕಲರ್, ಇನ್ನೊಂದು ಗೋಲ್ಡ್ ಕಲರ್. ಈಗ ಇದನ್ನು ಹೇಗೆ ಇದಕ್ಕೆ ಅಂಟಿಸೋದು ಅಥವಾ ಸುತ್ತೋದು ಅಂತಲೂ ಹೇಳ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿಯಾಗಿ ಟೇಪ್ನ ಅಗಲವಾಗಿ ತೊಗೊಂಡು ಜಸ್ಟ್ ಫಸ್ಟು ಒಳಗಡೆಯಿಂದ ಈ ರೀತಿಯಾಗಿ ಅಂಟಿಸ್ಕೋಬೇಕು. ನಂತರ ಇಲ್ಲಿ ಸ್ವಲ್ಪ ಬಿಂದಿಗೆ ಶೇಪ್ ಆಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಲೂಸ್ ಬಿಟ್ಟು ಟೈಟ್ ಮಾಡಿಕೊಂಡು ನಂತರ ಇದನ್ನು ಕೆಳಗಡೆವರೆಗೂ ತೊಗೊಂಡು ಬಂದು ಇಲ್ಲಿ ಕೆಳಗಡೆ ತುದಿ ಏನಿರುತ್ತೆ ಅಲ್ಲಿ ಇದನ್ನು ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಮತ್ತೆ ರಿವರ್ಸಲ್ಲಿ ತೊಗೊಂಡು ಮತ್ತೆ ಅದೇ ಆ್ಯಂಗಲಲ್ಲೂ ಸಹ ಹಾಕ್ಕೋಬೋದು. ಈಗ ಒಂದ್ರ ಪಕ್ಕ ಒಂದು ಹಾಕ್ಕೊಳ್ತಾ ಬರಬೇಕು. ಇನ್ನೂ ಒಂದು ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿಯಾಗಿ ಕಂಠದ ಹತ್ರ ಮಾತ್ರ ಸ್ವಲ್ಪ ಲೂಸ್ ಬಿಟ್ಟು ಈ ರೀತಿಯಾಗಿ ಟೈಟ್ ಮಾಡ್ಕೊಳ್ಳಿ. ಆಗ ನಿಮಗೆ ಬಿಂದಿಗೆಗೆ ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ. ಮಕ್ಕಳ ಕೈಯಲ್ಲಿ ಈಸಿಯಾಗಿ ಮಾಡಿಸ್ಬೋದು. ಅವ್ರಿಗೆ ಖುಷಿಯಿಂದ ಮಾಡ್ತಾರೆ. ಈಗ ನೋಡಿ, ಈಸಿ ಮೆಥಡಲ್ಲಿ ತೋರಿಸ್ತೀನಿ. ಈ ರೀತಿ ಚೊಂಬನ್ನ ಉಲ್ಟಾ ಹಾಕಿಬಿಟ್ಟು ಪಕ್ಕದಲ್ಲಿ ಈ ರೀತಿಯಾಗಿ ಹಾಕ್ಕೋಬೇಕು. ಒಂದು ಟೇಪ್ ಹಾಕಿದ ಮೇಲೆ ಮತ್ತೆ ಅಲ್ಲಿ ಟೈಟಾಗಿ ಎಳ್ಕೊಂಡು ಬಂದು ಇಲ್ಲಿ ಸ್ವಲ್ಪ ಲೂಸ್ ಮಾಡಿ ಗಟ್ಟಿಯಾಗಿ ಅಲ್ಲಿ ಪ್ರೆಸ್ ಮಾಡಬೇಕು. ಶೇಪ್ ಕರೆಕ್ಟಾಗಿ ಬರಬೇಕು ಬಿಂದಿಗೆ ಶೇಪ್ಗೆ ಅನ್ನೋ ರೀತಿಯಾಗಿ ಕರೆಕ್ಟಾಗಿ ಪ್ರೆಸ್ ಮಾಡಬೇಕು. ಈಗ ನೋಡಿ, ಅರ್ಧ ಚೊಂಬಿಗೆ ಮಾತ್ರ ಅಂದರೆ ಒಂದು ಕಾಲು ಭಾಗ ಚೊಂಬಿಗೆ ಮಾತ್ರ ನಾನು ಮಾಡ್ಕೊಂಡಿದ್ದೀನಿ. ನಮಗೆ ಚೊಂಬು ಒಂದೇ ಶೇಪಲ್ಲಿ ಇರೋದಿಲ್ಲ, ಡಿಫ್ರೆಂಟಾಗಿರುತ್ತೆ ಶೇಪ್ಸು. ನಿಮಗೆ ಯಾವ ಥರ ಶೇಪ್ಸ್ ಚೊಂಬು ಬೇಕೋ ಆ ಥರದ್ರಲ್ಲಿ ಮಾಡ್ಕೋಬೋದು. ಜಸ್ಟ್ ಇದನ್ನು ಹಿತ್ತಾಳೆ ಚೊಂಬಲ್ಲಿ ಅಲ್ದಿರ ಸ್ಟೀಲ್ ಚೊಂಬು, ದೊಡ್ಡ ದೊಡ್ಡ ಚೊಂಬುಗಳು, ಬಿಂದಿಗೆಗಳು ಅದಕ್ಕೂ ಸಹ ಮಾಡ್ಕೋಬೋದು. ಈವನ್ ತಟ್ಟೆಗೂ ಸಹ ಮಾಡ್ಬೋದು. ತಟ್ಟೆಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಟ್ಟಾಗ. ಲೈಟಿಂಗ್ಸ್ ಬಿಟ್ಟಾಗ ಇದ್ರ ಮೇಲ್ಗಡೆ ತುಂಬ ಶೈನಿಂಗ್ ಆಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲರ ಮನೆಯಲ್ಲೂ ಬೆಳ್ಳಿ ಚೊಂಬು ಇದ್ದೇ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅಂಥ ಟೈಮಲ್ಲಿ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈವನ್ ಲಕ್ಷ್ಮೀ ದೇವಿ ಫೋಟೋದಲ್ಲಿ ನೋಡ್ಬೋದು ನೀವು, ಆಲ್ಮೋಸ್ಟ್ ಗೋಲ್ಡ್ ಚೊಂಬೆ ಇರುತ್ತೆ. ಗೋಲ್ಡ್ ಚೊಂಬೆಯಿಂದ ಕಾಯಿನ್ ಬೀಳೋ ಥರ ಇರುತ್ತೆ. ಈಗಿರೋ ಬಂಗಾರದ ರೇಟಲ್ಲಿ ಬಂಗಾರದ ಒಡವೆ ತೊಗೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಬಂಗಾರದ ಚೊಂಬು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಆ ಥರ ಇರುವಾಗ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ನಂದು ಸಿಲ್ವರ್ ಬಿಂದಿಗೆಗೆ ಫುಲ್ಲು ಟೇಪ್ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಒಳಗಡೆಗೂ ಸ್ವಲ್ಪ ಟೇಪ್ನ ಹಾಕ್ಕೊಂಡಿದ್ದೀನಿ ನೋಡಿ, ಕಂಠದ ಹತ್ರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ರೀತಿಯಾಗಿ ಬರೀ ಸಿಲ್ವರ್ ಚೊಂಬನೇ ಅಲ್ದಿರ ನೀವು ಬಂಗಾರದಂತಹ ಚೊಂಬನು ಸಹ ಈಸಿಯಾಗಿ ಮಾಡ್ಕೋಬೋದು. ಈಗ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಸ್ವಲ್ಪ ದೊಡ್ಡ ಬಿಂದಿಗೆನ ತೊಗೊಂಡಿದ್ದೀನಿ. ಇದು ತಾಮ್ರದ್ದೇ ತೊಗೊಂಡಿದ್ದೀನಿ, ಬಟ್ ನೀವು ಸ್ಟೀಲೂ ಸಹ ತೊಗೋಬೋದು. ಈಗ ಇದಕ್ಕೂ ನಾನು ಸಿಲ್ವರ್ನ ಹೇಗೆ ಸುತ್ತಕೊಂಡಿದ್ದೆ ಅದೇ ರೀತಿಯಾಗಿ ಗೋಲ್ಡ್ ಟೇಪ್ನ ಸುತ್ತಕೊಳ್ತಾ ಇದ್ದೀನಿ. ಏಕೆಂದರೆ ನಮಗೆ ಇಲ್ಲಿ ಬಿಂದಿಗೆ ಫಸ್ಟು ಕೆಳಗಡೆ ಭಾಗದಲ್ಲಿ ಚಿಕ್ಕದಾಗಿ ಬಂದು ನಂತರ ಮೇಲ್ಗಡೆ ದೊಡ್ಡದಾಗಿ ಬಂದು ನಂತರ ಶೇಪ್ ಒಂದು ನೀಟಾಗಿ ಕತ್ತಿನ ಭಾಗ ಥರ ಶೇಪ್ ಬಂದಿದೆ. ಅದಕ್ಕೋಸ್ಕರ ನಾವಿಲ್ಲಿ ಅಂಟಿಸ್ಕೊಳ್ಳುವಾಗ ಸ್ವಲ್ಪ ಟೇಪ್ನ ನೀಟಾಗಿ ನಿಧಾನಕ್ಕೆ ಜೋಪಾನವಾಗಿ ಅಂಟಿಸ್ಕೋಬೇಕು. ಇಲ್ಲ ಅಂತಂದರೆ ಅದು ಟೇಪು ಸ್ವಲ್ಪ ಡಿಫ್ರೆನ್ಸ್ ಬರೋ ಚಾನ್ಸಸ್ ಇರುತ್ತೆ. ಒಂದ್ರ ಪಕ್ಕ ಒಂದು ನೀಟಾಗಿ ಅಂಟಿಸ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ದೂರಕ್ಕೆ ಅಂಟಿಸ್ಕೊಂಡು ನಂತರ ಟೇಪ್ ಮೇಲೆ ಟೇಪ್ನ ಅಂಟಿಸ್ಕೊಳ್ಳಿ, ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ, ನಾನು ತೋರಿಸ್ತಿದ್ದೀನಿ. ಏಕೆಂದರೆ ಒಂದ್ರ ಪಕ್ಕ ಒಂದು ನೀಟಾಗಿ ಅಷ್ಟೇ ಪರ್ಫೆಕ್ಟಾಗಿ ಬರಲ್ಲ. ಈ ರೀತಿಯಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ಅಂಟಿಸ್ಕೋಬೇಕು. ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನಮ್ಮ ಚಾನಲಿಂದ ಏನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಹಾಗೆ ಈ ವಿಡಿಯೋಗೊಂದು ಪುಟ್ಟದಾಗೊಂದು ಲೈಕ್ ಮಾಡಿಬಿಡಿ. ಈಗ ನೋಡಿ, ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಅಂಟಿಸಿದ್ದೀನಿ. ನಂತರ ಆ ಗ್ಯಾಪ್ ಮಧ್ಯ ಇನ್ನೊಂದು ಟೇಪ್ನ ಹಾಕಿ ಅಂಟಿಸ್ಕೋಬೇಕು. ಈ ರೀತಿಯಾಗಿ ಅರ್ಧ ಚೊಂಬನ್ನ ಅಂಟಿಸ್ಕೊಂಡಿದ್ದೀನಿ. ಅರ್ಧ ಚೊಂಬಾದಮೇಲೆ ನೀವು ಬೇಕಾದರೆ ಮತ್ತೆ ಇದಕ್ಕೆ ಅರ್ಧ ಸಿಲ್ವರು ಅರ್ಧ ಗೋಲ್ಡು ಆ ರೀತಿಯಾಗಿಯೂ ಅಂಟಿಸ್ಕೋಬೋದು. ಆಗ ನಿಮಗೆ ಪ್ಲಾಟಿನಮ್ ಚೊಂಬು ಥರ ಕಾಣಿಸುತ್ತೆ.
ಇನ್ನೂ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸೈಡಿಂದ ನೋಡಿದ್ರೆ ಗೋಲ್ಡ್ ಚೊಂಬು, ಇನ್ನೊಂದು ಸೈಡಿಂದ ನೋಡಿದ್ರೆ ಸಿಲ್ವರ್ ಚೊಂಬು ಥರ ಕಾಣಿಸುತ್ತೆ. ಬಟ್ ನಾನಿಲ್ಲಿ ಕಂಪ್ಲೀಟಾಗಿ ಗೋಲ್ಡಲ್ಲೇ ಮಾಡ್ಕೊಂಡಿದ್ದೀನಿ. ನೋಡಿ, ಕೆಳಗಡೆ ಭಾಗನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಒಳಗಡೆ ಭಾಗನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ ರೀತಿಯಾದಂತಹ ಚೊಂಬು ಲಕ್ಷ್ಮೀ ದೇವಿಗೆ ಅಲಂಕಾರಿಕವಾಗಿ ಇಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ ತಾಮ್ರದ ಚೊಂಬು, ಸ್ಟೀಲ್ ಚೊಂಬು ಇಡೋದಕ್ಕಿಂತ ಈ ರೀತಿಯಾಗಿ ಟೇಪ್ನ ಸುತ್ತಿ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಬ್ಬ ಆದಮೇಲೆ ಈ ಟೇಪ್ನ ನೀವು ಈಸಿಯಾಗಿ ರಿಮೂವ್ ಮಾಡಿಬಿಡ್ಬೋದು. ಇಲ್ಲಾಂದರೆ ಇದನ್ನು ಹೀಗೆ ಎತ್ತಿಟ್ಟು ಮತ್ತೆ ಮುಂದಿನ ವರ್ಷಕ್ಕೂ ಸಹ ಯೂಸ್ ಮಾಡ್ಬೋದು. ಈಗ ನೋಡಿ ತೋರಿಸ್ತಾ ಇದ್ದೀನಿ ಲಕ್ಷ್ಮೀ ದೇವಿಗೆ ಯಾವ ರೀತಿ ಈ ಚೊಂಬನ ಇಟ್ಟು ಅಲಂಕಾರ ಮಾಡ್ಬೋದು ಅಂತ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಿಜವಾಗ್ಲೂ ಬಂಗಾರ ಚುಂಬಿ ಇಟ್ಟಿದ್ದೀವೇನೋ ಅನ್ನೋ ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನಮ್ಮ ಚಾನಲಿಂದ ಏನೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈ ರೀತಿಯಾಗಿ ಸ್ಯಾರಿನ ಹೇಗೆ ಉಡಿಸೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.